ನರಸಿಂಹರಾವ್ಗೆ ಒಂದು ಕೊರಿಯರ್ ತಲುಪಿದೆ. ಅದರಲ್ಲಿ ವಸಂತ ಜ್ವಾಲಾ ಅವರ ವಿರುದ್ಧವಾಗಿ ಮಾಹಿತಿ ಕೊಟ್ಟಿದ್ದಾನೆ. ವೆರಿ ಸ್ಟ್ರಾಂಗ್ ಡೀಟೇಲ್ಸ್ ಇದೆ. ಅದು ನನ್ನ ಕೈ ಸೇರಿದ್ರೆ ನರಸಿಂಹರಾವ್ ಕತೆ ನಾನು ಮುಗಿಸ್ಬಿಡ್ತೇನೆ. ಮಾಹಿತಿ ಸೋರಿಕೆ ಕುರ್ಚಿಯಿಂದ ಕೆಳಗಿಳಿಸ್ತೀನಿ. ಈ ಕೆಲಸ ಆದ್ರೆ ನಮ್ಮೆಲ್ಲರಿಗೂ ಒಳ್ಳೇದಾಗುತ್ತೆ. ಇದು ಆಗ್ಲೇಬೇಕು ಮಗಳೇ, ದಯವಿಟ್ಟು ಮಾಡಿಕೊಡ್ಬೇಕು. ನರಸಿಂಹರಾವ್ ಸೋಲೋದಕ್ಕಿಂತ ಒಳ್ಳೆ ವಿಷಯ ಬೇರೆ ಇಲ್ಲ. ಆಯ್ತಪ್ಪ, ಇಲ್ಲಿಗೆ ಬಂದಿರೋ ಕೊರಿಯರ್ ನಿನ್ನ ಕೈ ತಲುಪತ್ತೆ. ಸಾವಿತ್ರಿ ರೂಮ್ ಕಡೆ ಸವಾರಿ ಯಾಕೆ? ಸಾವಿತ್ರಿದು ಸೀರೆ ಬೇಕಿತ್ತು. ಸಾವಿತ್ರಿ ಸೀರೆನಾ? ಅವಳಿಗೆ ಕಂಡ್ರಾಗಲ್ಲ ನಿನಗೆ? ಅವಳು ಸೀರೆ ಆದ್ರೆ ಪರವಾಗಿಲ್ವಾ? ಆ ಪರ್ಸಲ್ ಏನಿದೆ? ಒಂದ್ಸತಿ ವಿಷದ ರಸೀತಿ ಸಿಕ್ಕಿತ್ತು ಅದರಲ್ಲಿ. ಪರ್ಸಲ್ ಏನಿದೆ ತೋರ್ಸು. ಪರ್ಸು ನೀವೇ ಇಟ್ಕೊಂಡು ನೋಡಿ. ಈಗ ನಂಗೆ ದಾರಿ ಬಿಡ್ತೀರಾ? ಟೈಮ್ ವೇಸ್ಟ್ ಮಾಡಬೇಡಿ. ಟೈಮ್ ವೇಸ್ಟ್? ಯಾವ ಖಾತೆಯ ಸಚಿವ ಸ್ಥಾನಕ್ಕೆ ಪ್ರಮಾಣ ವಚನ ಸ್ವೀಕರಿಸಬೇಕು? ನೋಡ್ತಾ ಇರಿ, ಒಂದಲ್ಲ ಒಂದ್ ದಿವಸ ಅದು ಆಗ್ತೀನಿ. ಈಗ ದಾರಿ ಬಿಡ್ತೀರಾ? ಎಲ್ಲಿಗೆ ಬಂತು ನಿಮ್ ಕೆಲಸ? ಜ್ವಾಲಾ ವಿರುದ್ಧ ವಾರಂಟ್ ರೆಡಿ ಮಾಡ್ಕೊಳ್ಳಿ ಅಂತ ಹೇಳಿದ್ರಿ. ಹೇಳಿದ್ದೆ ಸರ್, ಆದ್ರೆ ಈಗೆಲ್ಲ ಬೇಡ ಅನಿಸ್ತಾ ಇದೆ. ಏನ್ ಹೋರಾಟ ಮಾಡಿದ್ರು ಏನು ಉಪಯೋಗ ಇಲ್ಲ ಸರ್. ಅಲ್ಲ ರೀ, ಏನಾಗಿದೆ ನಿಮ್ಗೆ? ನಿಮ್ಮನ್ನೊಬ್ಬ ಎಫಿಷಿಯಂಟ್ ಆಫೀಸರ್ ಅಂತ ಅನ್ಕೊಂಡಿದ್ದೆ. ನಿಮ್ಮ ಹತ್ರ ಸ್ವಲ್ಪ ಪರ್ಸನಲ್ ಆಗಿ ಮಾತಾಡಬೇಕು ಸರ್. ನಾನಿಲ್ಲಿರಲ್ಲ, ನೀವು ಮಾತಾಡ್ಕೊಳ್ಳಿ. ಸಾವಿತ್ರಿ ಅವರೇ, ಅಣ್ಣಂಗೆ ನೀವು ಆ ಕುರಿಯರ್ ಕೊಟ್ರ? ಇಲ್ಲ, ಮೇಲಿದೆ, ತಂದ್ಕೊಡ್ತೀನಿ. ಹಲೋ ಅಪ್ಪ, ನೀನು ಹೇಳಿದ ಕೊರಿಯರ್ ಸಿಕ್ತು. ಹೌದು, ಅದೇ. ರಿಪೋರ್ಟ್ ತಗೊಂಬನ್ನಿ ಅಂತಂದ್ರೆ ಹೆಂಡತಿ ಸ್ಟೇಟ್ಮೆಂಟ್ ತಗೊಂಬಂದಿದ್ದೀರಾ ಸರ್? 4 ಜನ ಸರ್. ನಾಗಲಿಂಗ, ಶಿವರಾಮ, ಜಾನ್ ಆರ್ಥರ್, ನಂಜುಂಡಪ್ಪ ಅಂತ. ಇವ್ರುಗಳ ಅಕೌಂಟಿಂದ ನನ್ನ ಹೆಂಡತಿ ಅಕೌಂಟ್ಗೆ ದುಡ್ಡು ಟ್ರಾನ್ಸ್ಫರ್ ಆಗ್ತಿದೆ ಸರ್. ಒಟ್ಟು 2 ಲಕ್ಷ ಹಾಕಿದ್ದಾರೆ. ದಿನ ಒಬ್ಬೊಬ್ಬ ದುಡ್ಡು ಹಾಕ್ತಾನೆ. ಇವ್ರಿಗೂ ನಮಗೂ ಯಾವ ಸಂಬಂಧನೂ ಇಲ್ಲ ಸರ್. ಸಂಬಂಧ ಇಲ್ದ ಅಂದಮೇಲೆ ನಾವು ಹೆಂಡತಿ ಅಕೌಂಟ್ ಯಾಕೆ ದುಡ್ಡು ಹಾಕ್ತಾರೆ? ಆ ಜ್ವಾಲಾಗಿ ನಾನು ಈಲ್ಡ್ ಆಗಿಲ್ವಲ್ಲ, ಅದಕ್ಕೆ ಸರ್. ಅಂದ್ರೆ ನನ್ನ ಹೆಂಡತಿ ಅಕೌಂಟಿಗೆ ದುಡ್ಡು ಹಾಕಿ ನಾನು ಆಮಿಷಕ್ಕೆ ಒಳಗಾಗಿದ್ದೀನಿ ಅಂತ ಜ್ವಾಲಾ ಕಡೆಯವರು ಬಿಂಬಿಸ್ತಾರೆ. ನಾಳೆ ನಾವು ಆ ಜ್ವಾಲನ ಕೋರ್ಟಲ್ಲಿ ನಿಲ್ಲಿಸಿದಾಗ ಗುರುಶಾಂತಪ್ಪ ನನ್ನಿಂದ ದುಡ್ಡು ತಿಂದದನೆ ಅಂತಾರೆ ಅವರು. ನಾನಿಲ್ಲ ಅಂದ್ರೆ ನನ್ನ ಹೆಂಡತಿನ ಕಟಕಟ ನಿಲ್ಲಿಸ್ತಾರೆ. ಹಳ್ಳಿ ಹುಡುಗಿ ಸರ್ ಅವಳು. ನನ್ನ ಹೆಂಡತಿನ ಬಚಾವ್ ಮಾಡೋದಕ್ಕೆ ನನ್ನ ಆಮಿಷಕ್ಕೆ ಒಳಗಾದೆ ಅಂದ್ರೆ ಕೇಸು ತನ್ನಿಂದ ತಾನೇ ಬಿದ್ದು ಹೋಗುತ್ತೆ. ಆಮಿಷಕ್ಕೆ ಒಳಗಾಗಿಲ್ಲ ಅಂದ್ರೆ ಇಷ್ಟು ದುಡ್ಡು ಎಲ್ಲಿಂದ ಬಂತು ಅಂತ ಕೇಳ್ತಾರೆ. ಆಗ ನನ್ನ ಹೆಂಡತಿ ಬಗ್ಗೆ ಬೇರೆನೇ ಅರ್ಥ ಬರುತ್ತೆ ಸರ್. ಏನ್ರಿ, ಏನಾಗಿದೆ ನಿಮ್ಗೆ? ಯಾಕೆ ಹೆದರ್ಕೊಂಡಿದ್ದೀರಾ? ವಸಂತನ್ ಕೊಲೆ ಆಗಿದೆ ಸರ್. ಅವನಿದ್ದಿದ್ರೆ ಈ ಕೇಸ್ಗೆ ಮೇನ್ ಎವಿಡೆನ್ಸ್ ಆಗಿರೋನು. ಈಗ ಮೇನ್ ಎವಿಡೆನ್ಸೇ ಇಲ್ಲ. ನನ್ನ ಹೆಂಡತಿ ಅಕೌಂಟಿಗೆ ದುಡ್ಡು ಹಾಕಿ ನನ್ನನ್ನು ಕರಪ್ಟ್ ಮಾಡಿದ್ದಾರೆ. ನೀವೇನಿಲ್ಲಿ? ಸೀರೆ ಬೇಕಿತ್ತು, ಅದಕ್ಕೆ ಬಂದೆ. ನಿಜವಾಗ್ಲೂ ನಿಮಗ್ ಸೀರೆನೇ ಬೇಕಿತ್ತಾ? ಅಂದ್ರೆ ನೀವ್ ಕಳ್ತನ ಮಾಡಕ್ ಬಂದಿದ್ದೀರಾ ಅಂತ ನಾನು ಹೇಳ್ತಿಲ್ಲ. ನಿಮಗ್ ನಿಜವಾಗ್ಲೂ ನನ್ನ ಹತ್ರ ಇರೋ ಡಿಸೈನ್ ಇಷ್ಟ ಅಂತಂದ್ರೆ ಬೇರೆ ಸೀರೆ ಕೊಡ್ತೀನಿ. ಇದು ದಿನ ಉಟ್ಕೊಳ್ಳೋ ಸೀರೆ. ಬೇಡ ಕಣೆ, ನನಗಿದು ಇಷ್ಟ ಆಯ್ತು, ಚೆನ್ನಾಗಿದೆ. ಇದು ಕ್ಲಬ್ಬಲ್ಲಿ ನೋಡೋರ್ಗೂ ಇಷ್ಟ ಆಗ್ಬೇಕಲ್ವಾ? ನನಗೆ ಇಷ್ಟ ಆಗ್ತಿಲ್ಲ, ಬೇರೆದ್ ಕೊಡ್ತೀನಿ ರೀ. ಬೇಡ ಸಾವಿತ್ರಿ, ಇದು ಚೆನ್ನಾಗಿದೆ. ಅಯ್ಯೋ, ನೀವ್ ಕೊಡಿ ಅಕ್ಕ, ನಾನು ಬೇರೆದ್ ಕೊಡ್ತೀನಿ. ನೋಡಿ, ಇದು ಚೆನ್ನಾಗಿದ್ಯಾ? ಹಾ, ಚೆನ್ನಾಗಿದೆ.